ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಜೆಪ್ಟೋದಲ್ಲಿ ಒಂದು ಆರ್ಡರ್ ಮಾಡಿದ್ದೀನಿ. ಆರ್ಡರ್ ಎಷ್ಟು ಕಮ್ಮಿಗೆ ಬಂದಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಮುಂಚೆನೂ ಕೂಡ ಒಂದು ವೀಡಿಯೋ ಮಾಡಿ ತೋರಿಸಿದೆ. ಅಂದರೆ ಜೆಪ್ಟೋದಲ್ಲಿ ಮೊದಲನೇ ಆರ್ಡರ್ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಒಂದು ವೀಡಿಯೋ ಮಾಡಿ ತೋರಿಸಿದೆ. ಆವಾಗ ಒಂದು ಒಳ್ಳೆ ಆಫರ್ ಕೊಟ್ಟು ನನಗೆ ಕಮ್ಮಿ ದುಡ್ಡಲ್ಲೇ ಐಟಮ್ಗಳೆಲ್ಲ ಸಿಕ್ಕಿತ್ತು. ಬಟ್ ಇವಾಗ ಇನ್ನೊಂದು ಸಲ ಕೂಡ ನಾನು ಬುಕ್ ಮಾಡಿದೆ, ಅವಾಗಲೂ ಕೂಡ ಕಮ್ಮಿಗೆ ಸಿಕ್ಕಿತ್ತು. ಬಟ್ ಇವಾಗ ನಾನು ಮೂರನೇ ಸಲ ಇಲ್ಲಿ ಜೆಪ್ಟೋದಲ್ಲಿ ಆರ್ಡರ್ ಮಾಡಿದ್ದು. ಜೆಪ್ಟೋದಲ್ಲಿ ಈಗ ನಾನು ಮೂರನೇ ಸಲ ಆರ್ಡರ್ ಕೂಡ ಮಾಡಿದ್ರೂ ಕೂಡ ಇವಾಗ ನನಗೆ ಒಂದು ಒಳ್ಳೆ ಆಫರ್ ಕೊಟ್ಟು ಒಂದು ಕಮ್ಮಿ ರೇಟಲ್ಲೇ ಸಿಕ್ಕಿದೆ. ಅಂದರೆ ಬರೀ 111 ರೂಪಾಯಿನಾಗಿದೆ. ಬರೀ 111 ರೂಪಾಯಿಗೆ ಏನೆಲ್ಲ ಐಟಮ್ಗಳು ಬಂದಿದೆ ಅಂತ ನಾನು ನಿಮಗೆ ತಿಳಿಸಿ ಇಷ್ಟಕ್ಕಂತೂ ಸಿಗಲ್ಲ. ಅದರಿಂದಾಗಿ ಒಂದು ವೀಡಿಯೋ ಮಾಡಿ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತೀನಿ. ಬನ್ನಿ ಇವತ್ತು ಜೆಪ್ಟೋದಲ್ಲಿ ನಾನು ಏನೇನೆಲ್ಲ ಐಟಮ್ ತರಿಸಿದ್ದೀನಿ, ಆಮೇಲೆ ಎಷ್ಟೆಷ್ಟೆಲ್ಲ ಅಮೌಂಟ್ ಆಗಿದೆ ಆ ಐಟಮಿಗೆ, ಯಾಕೆ ಈ ಥರ ಕಮ್ಮಿ ಕೊಡ್ತಾನೆ ಅಂತ ಗೊತ್ತಿಲ್ಲ. ಅಂದರೆ ಸ್ಟಾರ್ಟಿಂಗಲ್ಲಿ ಏನಾದ್ರು ತೊಗೊಂಡು ಆಫರ್ ಕೊಟ್ಬಿಟ್ಟು ಅದಕ್ಕೆ ಅಡಿಕ್ಟ್ ಮಾಡಿಬಿಟ್ಟು ತಿರ್ಗಾ ಬರೀ ಮತ್ತೆ ಆನ್ಲೈನಲ್ಲೇ ಮಾಡಲಿ ಅಂತ ಒಂದು ಐಡಿಯಾ ಇರಬೇಕು. ಅದೇ ಸ್ಟಾರ್ಟಿಂಗಲ್ಲಿ ಡಿಸ್ಕೌಂಟ್ಗಳು ಜಾಸ್ತಿ ಕೊಡ್ತಾಯಿದ್ದೀನಿ. ಬನ್ನಿ ಯಾವ ಥರ ಐಟಮ್ ಕೊಟ್ಟಿದ್ದಾನೆ, ಎಷ್ಟು ರೂಪಾಯಿ ಕೊಟ್ಟಿದ್ದಾನೆ ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಐಟಮ್ಗಳು ನೋಡೋದಂತೆ ನಾನಂತೂ ಶಾಕ್ ಆಗೋದು, ಏನು ಇಷ್ಟೊಂದು ಐಟಮ್ ಬಂದಿದೆಯಲ್ಲ ಅಂತ. ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ, ಇಲ್ಲಿದೆ ಜೆಪ್ಟೋ ಆರ್ಡರ್ ನಾನು ನಿಮಗೆ ತೋರಿಸ್ತಾ ಮತ್ತು ಅಮೌಂಟ್ ಎಷ್ಟೆಷ್ಟು ಆಯಿತು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದರಲ್ಲಿ ಕ್ಯಾಮ್ರಾದಲ್ಲಿ ನೀಟಾಗಿ ಪ್ರೈಸ್ ಕಾಣಿಸ್ತಾ ಇಲ್ಲ, ಅದರಿಂದಾಗಿ ಸ್ಕ್ರೀನ್ಶಾಟ್ ತೆಗೆದಿರ್ತೀನಿ. ನೋಡಿ, ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಒಂದೊಂದೇ ನಿಮಗೆ ಹಾಕ್ತಾ ಹೋಗ್ತೀನಿ ಎಷ್ಟೆಷ್ಟು ಅಂತ ತೋರಿಸಿ. ಫಸ್ಟು ನಮಗೆ ಮೊದಲನೇದಾಗಿ ಮೇಲೆ ಕಾಣಿಸ್ತಾ ಇರೋದೇ ಕೊತ್ತಂಬರಿ ಸೊಪ್ಪು. ನೋಡಿ, ಕೊತ್ತಂಬರಿ ಸೊಪ್ಪು 1 2 3 4 ಮತ್ತು 5. ಕ್ವಾಲಿಟಿನೂ ಅಷ್ಟೇ ಸಖತ್ತಾಗಿದೆ, ಸೂಪರ್ ಫ್ರೆಶ್ ಆಗಿದೆ, ಏನು ತೊಂದರೆ ಇಲ್ಲ ಕ್ವಾಲಿಟಿ ಬಗ್ಗೆನ. ನೋಡಿ ಇಷ್ಟು. ಈಗ ಅಂಗಡಿಲಿ 10 ರೂಪಾಯಿ ಕೊತ್ತಂಬರಿ ಸೊಪ್ಪು ಕೇಳಬೇಕು ಅಂತ ಅಂದ್ರೇ ಅವರು ಅಂಗಡಿಲಿ ಕೊಡೋರು ಒಂದೊಂದು ಸಲ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಅದೇ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೈಸ್ ಕಮ್ಮಿ ಇದೆಯಾ ಕೊತ್ತಂಬರಿ ಸೊಪ್ಪಿಗೆ. ನೋಡಿ 10 ರೂಪಾಯಿಗೆ ಇಷ್ಟು ಬಂದಿದೆ. ಈಗ ಅಂಗಡಿಗೆ ಹೋಗಿ ತಗೊಂಡ್ರು ಒಂದು 10 ರೂಪಾಯಿಗೆ ಕೇಳಿದ್ರೆ ಒಂದು ಕೊಡ್ಬೋದು ಅಷ್ಟೇ. ಬಟ್ ಇಲ್ಲಿ ನೋಡಿ ನನಗೆ ಎಷ್ಟು ಸಿಕ್ಕಿದೆ 10 ರೂಪಾಯಿಗೆ ಅಂತ. ಅದಾದಮೇಲೆ ನೆಕ್ಸ್ಟು ಪುದೀನ ತರಿಸಿದ್ದೀನಿ. ನೋಡಿ ಸ್ನೇಹಿತರೆ, ಪುದೀನ ಕೊಟ್ಟಿದ್ದಾರೆ, ಕವರಲ್ಲಿ ಹಾಕಿ ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಪುದೀನ 2 ಪ್ಯಾಕೆಟ್ ತರಿಸಿರೋದು. ನೋಡಿ ಎಷ್ಟಿದೆ ಪುದೀನ ಅಂತ. ಸೊ ಅಷ್ಟಕ್ಕೆ ಎಷ್ಟು ರೂಪಾಯಿದು ಗೊತ್ತಾ? ಓಪನ್ ಮಾಡಿ ನೋಡ್ತೀನಿ. ಪುದೀನ ನೋಡಿ, ಪುದೀನ ಬಂದು ಅವೆರಡಕ್ಕೆ 8 ರೂಪಾಯಿ, ಅಂದರೆ ಒಂದೊಂದು 4 ರೂಪಾಯಿ ಅಷ್ಟೇ. ನೋಡಿ, ಇದು 1 ರೂಪಾಯಿ, ಒಂದಕ್ಕೆ 4 ರೂಪಾಯಿ, ಇದಕ್ಕೂ 4 ರೂಪಾಯಿ, ಎರಡು ಸೇರಿ 8 ರೂಪಾಯಿ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಯಾವುದು, ಕ್ಯಾಪ್ಸಿಕಮ್ ಗ್ರೀನ್ ಎಲ್ಲ ಇರಪ್ಪ ಕ್ಯಾಪ್ಸಿಕಮು. ನೋಡಿ ಕ್ಯಾಪ್ಸಿಕಮ್ ಸಿಕ್ತು. ಏನು ಐಟಮ್ ಏನು ತುಂಬ ಚೆನ್ನಾಗೇ ಇದ್ದಾವೆ, ಫುಲ್ ಫ್ರೆಶ್ ಆಗಿದೆ. ನೋಡಿ ಕ್ಯಾಪ್ಸಿಕಮ್ಗೆ ಎಷ್ಟಾಯಿತು ನೋಡಿ, ಅರ್ಧ kg ಕ್ಯಾಪ್ಸಿಕಮಿಗೆ ಬರೀ 13 ರೂಪಾಯಿ ಆಗಿದೆ. 13 ರೂಪಾಯಿಗೆ ಬಂದಿರೋಂಥ ಕ್ಯಾಪ್ಸಿಕಮ್ ಇದು 4 ಕೊಟ್ಟಿದ್ದಾರೆ. ನೋಡಿ 4ಕ್ಕೆ 13 ರೂಪಾಯಿ ಆಗಿದೆ. ಅದಾದಮೇಲೆ ನೆಕ್ಸ್ಟು ಕ್ಯಾರೆಟ್. ನೋಡಿ ಕ್ಯಾರೆಟ್ ಅರ್ಧ kg ಅಂತ ಅನಿಸುತ್ತೆ. ಅರ್ಧ kgನ 1/4 kg ನೋಡಲಿ, ಅರ್ಧ kgನೇ ಇರಬೇಕು. ಕ್ಯಾರೆಟ್ ನೋಡಿ ಅರ್ಧ kg, ಅದು 24 ರೂಪಾಯಿ ಕ್ಯಾರೆಟು. ಸೊ ಕ್ಯಾರೆಟ್ ಪ್ರೈಸು ಸ್ವಲ್ಪ ಜಾಸ್ತಿನೇ ಇದೆ ಅಂತ ಅನಿಸುತ್ತೆ. ಸೊ ನೆಕ್ಸ್ಟು ಹುಳ್ಳಿಕಾಯಿ ತರಿಸಿ. ನೋಡಿ ಹುಳ್ಳಿಕಾಯಿ 1/4 kg. ಹುಳ್ಳಿಕಾಯಿ ಎಷ್ಟಪ್ಪ ನೋಡಿ, ಹುಳ್ಳಿಕಾಯಿ 1/4 kg 8 ರೂಪಾಯಿ. ಅದಾದಮೇಲೆ ನೆಕ್ಸ್ಟು ಮೆಣಸಿನ್ಕಾಯಿ ತರಿಸಿ. ನೋಡಿ 2 ಮೆಣಸಿನ್ಕಾಯಿ ತರಿಸಿನಿ. ಅಂದರೆ 100 ಗ್ರಾಮ್ ಒಂದೊಂದು ಪ್ಯಾಕೆಟ್ ಇದೆ ಇದು. ಸೊ 1 2 200 ಗ್ರಾಮ್ ಮೆಣಸಿನ್ಕಾಯಿಗೆ ಎಷ್ಟು, 200 ಗ್ರಾಮ್ ಮೆಣಸಿನ್ಕಾಯಿಗೂ ಕೂಡ 8 ರೂಪಾಯಿ ಆಗಿದೆ. ಅದಾದಮೇಲೆ ಲೆಮನ್. ನೋಡಿ ಇಲ್ಲಿ ಅಂಗಡಿಲಿ ಹೋಗಿ ಕೇಳಿದ್ರೆ 5 ರೂಪಾಯಿಗೆ ಒಂದು ಲೆಮನ್. ಇದು ಕಮ್ಮಿ ಅಂತೂ ಕೊಡೋಲ್ಲ, 5 ರೂಪಾಯಿ ಒಂದು ತಗೊಂತಾರೆ. ಒಟ್ಟು 5 ಲೆಮನ್ ಕೊಟ್ಟಿದ್ದಾರೆ. 5 ಲೆಮನ್ಗೆ ಎಷ್ಟು, 15 ರೂಪಾಯಿ ತೊಗೊಂಡಿದ್ದಾರೆ. ನೋಡಿ ಅದಾದಮೇಲಿಂದ ಟೊಮೊಟೊ ತರಿಸಿದ್ದೀನಿ 1 kg. ಅರ್ಧ kg ಪ್ಯಾಕೆಟ್ ಬ್ಯಾಗ್ ಮಾಡಿದ್ದಾರೆ. ಏನು 2 kg ಆಗಿದೆ ನೋಡಿ. 1 2 ಟೊಮೊಟೊನೂ ಚೆನ್ನಾಗಿದ್ದಾವೆ. ಎಲ್ಲ ಚೆನ್ನಾಗಿದ್ದಾವೆ ಐಟಮ್ ಅಂತ ಏನು ತಲೆ ಕೆಡ್ಸ್ಕೊಂಡಿಲ್ಲ. ನೋಡಿ ಎಲ್ಲ ಫ್ರೆಶ್ ಆಗಿದ್ದಾವೆ. ಟೊಮೊಟೊಗೆ ಎಷ್ಟಾಯಿತು, ಅರ್ಧ kgಗೆ 12 ರೂಪಾಯಿ ಆಗಿದೆ. ಅರ್ಧ kg ಅಲ್ಲ, 2 ಯೂನಿಟ್ ಅಂದರೆ 1 kgಗೆ 12 ರೂಪಾಯಿ ಟೊಮೊಟೊ. ಈಗ 1 kg 12 ರೂಪಾಯಿಗೆ ತೊಗೊಂಡಿನಿ ಟೊಮೊಟೊ. ಅದಾದಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ಹತ್ರ ಇರೋದು ಕರ್ಬೇವಿನ ಸೊಪ್ಪು. ಕಮ್ಮಿ ಅಂತ ಅನಿಸುತ್ತೆ. ಎಷ್ಟು ಅಂತ ಗೊತ್ತಾ? ನೋಡಿ ಕರ್ಬೇವಿನ ಸೊಪ್ಪು ಬಂದು 4 ರೂಪಾಯಿಗೆ ಇಷ್ಟು ಕೊಟ್ಟಿದ್ದಾರೆ ಕರ್ಬೇವಿನ ಸೊಪ್ಪು. ಸೊ ಟೋಟಲಾಗಿ ಇಷ್ಟು ಐಟಮಿಗೆ 1 2 3 4 5 6 7 8 9 ನೋಡಿ ಟೋಟಲಾಗಿ 9 ಐಟಮಿಗೆ ನನಗೆ ಅಮೌಂಟ್ ಎಷ್ಟಾಯಿತು ಗೊತ್ತಾ?
111 ಆಯಿತು. ಯಾವುದೇ ಅಂತ ಆಫರು ಗೀಫರು ಏನೂ ಇನ್ಕ್ಲೂಡ್ ಆಗಿಲ್ಲ ಇದರಲ್ಲಿ. ಫ್ರೀ ಡೆಲಿವರಿ ಒಂದು ಸಿಕ್ತು. ಫ್ರೀ ಡೆಲಿವರಿಗೇ ನನಗೆ ಇದಿಷ್ಟು ಐಟಮ್ಗೆ 111 ಆಯಿತು. ನೋಡಿ ವರ್ತ್ ಅನ್ನಿಸ್ತಾ ಇದೆ ನನಗಂತೂ. ಅಂದರೆ ಹೊಸ ಸ್ಟೋರ್ ಅಂತ ಕೊಡ್ತಾಯಿಲ್ಲ, ಇನ್ನೂ ಎಷ್ಟು ದಿವಸ ಕೊಡ್ತಾನೆ ಗೊತ್ತಿಲ್ಲ. ಬಟ್ ಈ ಆಫರ್ಗಳು ಕೊಡೋತಕ್ಕ ಆರಾಮಾಗಿ ತರಿಸ್ಕೊಬೋದು. ಇನ್ನೊಂದೇನಪ್ಪ ಅಂತ ಅಂದರೆ ಇಷ್ಟು ಕಮ್ಮಿಗೆ ಕೊಡ್ಬೋದಾ ನೆಕ್ಸ್ಟಿನ ಅಂತ ಅನ್ನೋದೊಂದು ಡೌಟ್. ಏನಕ್ಕೆ ಅಂತಂದರೆ ಈ ಥರ ಕಮ್ಮಿ ಕೊಟ್ಟರೆ ನೆಕ್ಸ್ಟ್ ಈಗ ತರಕಾರಿ ಮಾರ್ತಾರಲ್ಲ ಅವ್ರಿಗೆಲ್ಲ ಹೆವಿ ಎಫೆಕ್ಟ್ ಆಗುತ್ತೆ. ಈಗ ರೋಡ್ ಸೈಡಲ್ಲಿ ತರಕಾರಿ ಅವ್ರಿಗೆಲ್ಲ ಹೆವಿ ಎಫೆಕ್ಟ್ ಆಗುತ್ತೆ. ಏನಕ್ಕೆ ಅಂತಂದರೆ ಇಷ್ಟು ಕಮ್ಮಿಗೆ ಸಿಗ್ತಾಯಿದೆ ನಮಗೆ. ಇಷ್ಟು ಕಮ್ಮಿಗೆ ಸಿಗ್ತಾಯಿದೆ ಅಂದಮೇಲೆ ಆಲ್ಮೋಸ್ಟ್ ಅಲ್ಲಿ ನಾವು ಆನ್ಲೈನಲ್ಲಿ ತರಿಸ್ತೀವಿ, ಹೋಗಿ ಆಫ್ಲೈನಲ್ಲಿ ತರೋಲ್ಲ. ನೋಡೋಣ ಇನ್ನೂ ಏನೇನು ಅಪ್ಡೇಟ್ ಆಗುತ್ತೆ ಅನ್ನೋದು ಇನ್ನೂ ಕೊಟ್ಟಿಲ್ಲ. ಬಟ್ ಅಟ್ ಟು ಪ್ರೆಸೆಂಟಲ್ಲಿ ನನಗೆ ಬೆಸ್ಟ್ ಅಂದಿದ್ದು ಜೆಪ್ಟೋ. ನೋಡಿ ಜೆಪ್ಟೋದಲ್ಲಿ ತರಿಸೋದೆ ಆಲ್ಮೋಸ್ಟ್ ಬೆಸ್ಟು. ಆನ್ಲೈನೇ ಬೆಸ್ಟ್ ಅನ್ನಿಸ್ತಾ ಇದೆ. ಏನಕ್ಕೆ ಅಂತಂದರೆ ಆಲೇ 4 ಸತಿ ತರಿಸಿದ್ದೀನಿ ಅಂತ ಅನಿಸುತ್ತೆ. ಆವಾಗಲೇ ನಾನು 3 ಸತಿ ಅಂತ ಹೇಳಿದ್ದೀನಿ. ತಡ್ರಿ ತೋರಿಸ್ತೀನಿ ನೋಡಿ. 1 2 3 ಇದೊಂದು ಕ್ಯಾನ್ಸಲ್ ಆಗಿದೆ, ಇದು 2 ಕ್ಯಾನ್ಸಲ್ ಆಗಿದೆ, 3 ಕ್ಯಾನ್ಸಲ್ ಆಗಿಬಿಟ್ಟಿದೆ. 1 2 3 4 ಟೋಟಲಾಗಿ 4 ಸತಿ ನಾನು ಆರ್ಡರ್ ಮಾಡಿದ್ದೀನಿ. 4 ಸತಿ ನನಗೆ ಕಮ್ಮಿ ರೇಟಲ್ಲೇ ಬಂದಿದೆ. ಅದಕ್ಕೋಸ್ಕರ ವೀಡಿಯೋ ಮಾಡಿ ತೋರಿಸೋಣ ಅಂತೇಳಿ. ಯೂಸ್ ಆಗ್ತಾಯಿದೆ. ಅಂದರೆ ನೀವು ಯಾರು ತುಮಕೂರಲ್ಲಿ ಇದ್ದು ಏನಾದರೂ ನೀವು ಆರ್ಡ್ರ್ ಮಾಡಬೇಕು ಅಂತಂದರೆ ಆರಾಮಾಗಿ ತರಕಾರಿ ಎಲ್ಲ ಆರಾಮಾಗಿ ನೀವು ಕಮ್ಮಿ ರೇಟಿಗೆ ಸಿಗ್ತಾಯಿದೆ. ಅದರಿಂದಾಗಿ ಕೊಟ್ಟಿರೋಂಥ ಆಫರ್ನ ಯೂಸ್ ಮಾಡ್ಕೊಳೋದು ಏನೋ ಅಂತ ತಪ್ಪಿಲ್ಲ ಅಂತ ನನಗನ್ನಿಸಿದೆ. ಅದರಿಂದಾಗಿ ಯೂಸ್ ಮಾಡ್ಕೊಂಡು ನಾನು ಇಷ್ಟೆಲ್ಲ ತರಕಾರಿ ತರಿಸಿ ನೋಡಿ. ಆಲ್ಮೋಸ್ಟ್ ಅಲ್ಲಿ ನಾನು ಸದ್ಯಕ್ಕಂತೂ ಜೆಪ್ಟೋದಲ್ಲಿ ತರಿಸ್ತೀನಿ. ನೋಡೋಣ ಫ್ಯೂಚರಲ್ಲಿ ಏನಾದ್ರು ಜಾಸ್ತಿ ರೇಟ್ ಆದರೆ ಅವಾಗ ಮಾತ್ರ ಬಿಟ್ಟು ಮಾಮೂಲಿ ಇವಾಗ ಹಂಗಿಲ್ಲ ತರೋಣ. ನನಗಂತೂ ಇವಾಗ ವರ್ತ್ ಅನ್ನಿಸ್ತಾ ಇದೆ. ಕಮ್ಮಿ ರೇಟಿಗೆ ಆರಾಮಾಗಿ ಸಿಗ್ತಾಯಿದೆ, ಮನೆಗೂ ತಂದು ಕೊಡ್ತಾರೆ. ಅದರಿಂದಾಗಿ ಬೆಸ್ಟ್ ಅನ್ನಿಸ್ತಾ ಇದೆ. ನೋಡಿ ಎಷ್ಟು ಐಟಮು ಕೂಡ ಜೆಪ್ಟೋದಲ್ಲಿ ತರಿಸಿರೋಂಥದ್ದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.